ಹಾಯ್ ನಮಸ್ಕಾರ, ನನ್ನೆಲ್ಲ ಪ್ರೀತಿಯ ಕನ್ನಡಿಗರು. ಈ ನಿಮ್ಮ ಬಯಲು ಹುಡುಗ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ಸ್ನೇಹಿತರೆ, ಈ ದಿನ ನಾವು ರವಿವಾರ ಆಗಿದೆ. ಸೊ ಮಾಮೂಲಿಯಾಗಿ ನಾವು ನಾನ್ ವೆಜ್ ಪ್ರಿಯರ್ ಆಗಿರೋದ್ರಿಂದ ಈ ರವಿವಾರದಂದು ಸೊ ನಾವು ಫಿಶ್ ತೊಗೊಂಡು ಹೋಗ್ತಾಯಿದ್ದೀವಿ. ಕಳೆದ ವಾರ ನಾಯಕನಹಳ್ಳಿ ಜಾತ್ರೆ ಇತ್ತು, ಹಂಗಾಗಿ ನಾವು ಇದು ಮಾಡಲಿಲ್ಲ. ಸೊ ಅಲ್ಲೇ ಜಾತ್ರೆಯಲ್ಲಿ ಊಟ ಮಾಡ್ಕೊಂಬಂದಿರೋದ್ರಿಂದ ಮಿಸ್ ಆಗಿತ್ತು, ರೆಸಿಪಿ ಹಾಕಿರಲಿಲ್ಲ. ಮಿಡ್ಲಲ್ಲಿ ಒಂದು ಚಿಕನಿಂದ ಅಷ್ಟೇ ಹಾಕಿದ್ವಿ. ಈ ವಾರ ಒಂದು ಫಿಶ್ ತಿನ್ನೋಂಗಾಗಿತ್ತು ಅಂತಂದೇಳಿ ಫಿಶ್ ಮಾರ್ಕೆಟ್ಗೆ ಹೋಗಿ ಫಿಶ್ ಕಟ್ ಮಾಡಿಸ್ತಿದ್ದೀನಿ. 1 kg 300 ಗ್ರಾಮ್ ಇರ್ತಕ್ಕಂಥ ಒಂದು ಫಿಶ್ ತೊಗೊಂಡಿದ್ದೀನಿ, ಮುಳ್ಳು ಕಡಿಮೆ ಇರ್ತಕ್ಕಂಥದ್ದು. ಸೊ ಮುಳ್ಳು ಕಡಿಮೆ ಇತ್ತಂದರೆ ನನ್ನ ಮಗಗೆ ಮತ್ತು ನನ್ನ ಮಗಳಿಗೆ ಬಿಡಿಸ್ಕೊಡೋಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ತೊಗೊಂಡು ಸೊ ಕಟ್ ಮಾಡಿಸಿದ್ನಲ್ಲೇ ಕ್ಲೀನಿಂಗ್ ಮಾಡ್ಕೊಂಡು ಕ್ಲೀನ್ ಮಾಡಿಸ್ತಾಯಿದ್ದೀನಿ ನೋಡಿರಿ. ಸೊ ಫಿಶ್ ಒಂದು ಆರೋಗ್ಯಕ್ಕೆ ಉತ್ತಮ ಆಹಾರ ಪದಾರ್ಥ. ಇದರಲ್ಲಿ ಏನಂತಂತಂದರೆ ನೀರಿನಲ್ಲಿರ್ತಕ್ಕಂಥ ಒಂದು ಆಹಾರ ಪದಾರ್ಥ ಇರೋದ್ರಿಂದ ಅತಿ ಹೆಚ್ಚು ಕಲಬೆರಕೆಗೆ ಕಡಿಮೆ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥ ಇದು. ಸೊ ಫಿಶ್ ತಿಂದರೆ ತುಂಬ ಚುರುಕಾಗುತ್ತೆ ಬುದ್ಧಿ ಅಂತ ಹೇಳ್ತಾರೆ. ಬಟ್ ನಮಗೆ ಅದು ಹುಟ್ಟಿದಾಗಿಂದನೇ ಚುರುಕಿದ್ದೀವಿ ನಾವು. ಇನ್ನೂ ಜಾಸ್ತಿ ಆಗಬೇಕಾಯ್ತು, ಯಾಕೆ ಆಗಿಲ್ಲ. ಪ್ರಿಯ ಮಿತ್ರರೇ, ಈ ರವಿವಾರದಂದು ಆಗಲೇ ನೀವು ನೋಡಿದಿರಿ, ಫಿಶ್ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಸೊ ಫಿಶ್ನ ಏನು ಮಾಡ್ತೀವಿ ಇವತ್ತಂದರೆ ಸೊ ಸಾಂಬಾರು ಮಾಡ್ತೀವಿ. ಲಾಸ್ಟು ಫಿಶಲ್ಲಿ ನಾವು ತವಾ ಫ್ರೈ ಮಾಡಿದ್ವಿ. ಈ ಸಲ ಸಾಂಬಾರು ಮಾಡ್ತೀವಿ. ಸಾಂಬಾರು ಯಾವ ಥರ ಮಾಡ್ತೀವಿ ಅಂತಂದೇಳಿ ನೀವು ನೋಡ್ಬೋದು. ಸೊ ಬಿಫೋರ್ ಎಲ್ಲದಕ್ಕೆ ಮುಂಚೆನೇ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಅರ್ಧಂಗಿಯವರು. ಏಲಕ್ಕಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಹಸೆ ಶುಂಠಿ, ಬೆಳ್ಳುಳ್ಳಿ, ಹಸಿಕಾಯಿ, ಉಳ್ಳಾಗಡ್ಡಿ, ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತೇವೆ. ಸೊ ಇಲ್ಲಿ ಫಿಶ್ ಇದೆ. ಸೊ ಫಿಶ್ ಅಲ್ಲೇ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದು ರೆಡಿ ಮಾಡ್ಕೊಂಡಿದ್ದೀವಿ. ಸಾಂಬಾರು ಪೌಡ್ರು, ಮಸಾಲೆ ಪೌಡ್ರು ಹಾಗೂ ಸ್ವಲ್ಪ ಅರಿಶಿನ ಇದು ರೆಡಿ ಮಾಡಿ ಇಟ್ಕೊಂಡಿವಿ. ಸೊ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದಾರೆ ಸಪ್ರೇಟ್. ಮತ್ತು ಸೊ ಇದೆಲ್ಲ ಆದಮೇಲೆ ಸೊ ಮಿಕ್ಸಿ ಮಾಡಿ ಆದಮೇಲೆ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಇದೆಲ್ಲದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಹುಣಸೆ ಹುಳಿ. ಸೊ ಮೀನು ಸಾರಿಗೆ ಹುಳಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟೇ ಇಂಪಾರ್ಟೆಂಟು. ಇದಾದಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಮೀನು ಸಾಂಬಾರಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಗೈಸ್. ಸೊ ನೋಡಿ, ಎಲ್ಲ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಈಗ ಹುಣಸೆ ಹುಳಿ ಬಿಡ್ತಿದ್ದೀವಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ. ಗೈಸ್, ಉಪ್ಪು, ಹುಣಸೆ ಹುಳಿ ಮತ್ತು ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಾದಮೇಲೆ ಸೊ ಒಗ್ಗರಣೆ ಹಾಕಬೇಕು. ಸೊ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ಗೈಸ್, ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದ್ದೀವಿ. ಸೊ ಅಷ್ಟೊಂದು ಹಾಕಿಲ್ಲ, ಮೀಡಿಯಮಾಗಿ ಹಾಕಿದ್ದೀವಿ. ಸೊ ಈಗ ಸ್ವಲ್ಪ ಸಾಸಿವೆ ಕಾಳು ಹಾಕ್ತೀವಿ. ಕರಿಬೇವು ಒಂದು ಸ್ವಲ್ಪ. ಸೊ ಕರಿಬೇವು ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋಂಗಿಲ್ಲ. ವೆರಿ ಇಂಪಾರ್ಟೆಂಟು ಉಳ್ಳಾಗಡ್ಡಿ. ಸೊ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ, ಹುಳಿ ನೀರಕ್ಕೆ. ಸೊ ಕುದಿಯಕ್ಕೆ ಬಿಡೋದು, ಚೆನ್ನಾಗಿ ಮಳ್ಳಿಸೋದು. ಚೆನ್ನಾಗಿ ಮಳಿಸಿದ ತಕ್ಷಣ ಈಗ ಆಮೇಲೆ ನಾವು ಫಿಶ್ನ ಇದ್ರೊಳಗಡೆ ಹಾಕಿ ಕುದಿಸೋದು. ಸೊ ಗೈಸ್ ನೋಡಿದ್ರಲ್ಲ, ಸೊ ಎಲ್ಲ ಫಿಶ್ ಎಲ್ಲ ಹಾಕಿ ಇದರೊಳಗಡೆ ಸೊ ಸ್ವಲ್ಪ ಹೊತ್ತು 5 ರಿಂದ 10 ನಿಮಿಷ ಮುಚ್ಚಿ ಬೇಯಿಸ್ಬೇಕು. ಮುಚ್ಚಿ ಕುದಿಸ್ಬೇಕು. ಕುದಿಸಿ ಆದಮೇಲೆ ಫಿಶ್ಶು ಸಾಂಬಾರು ರೆಡಿಯಾಗಿರುತ್ತೆ. ಗೈಸ್, ಫಿಶ್ ಮಸಾಲ ಸಾಂಬಾರು ರೆಡಿ. ಸೊ ನಾವು ಇವಾಗ ಇದಕ್ಕೆ ತಿನ್ನೋದೊಂದೇ ಬಾಕಿ.
ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತಿಂದ ಮೇಲೆ ಅದು ಟೇಸ್ಟ್ ಯಾವ ಥರ ಇರುತ್ತೆ ಅಂತಂದೇಳಿ ಹೇಳ್ತೀನಿ. ಸೊ ಇದಕ್ಕೆ ರೈಸೇ ತುಂಬ ಕಾಂಬಿನೇಷನ್ ಅಂತಂದರೆ ರೈಸು ಮತ್ತು ಫಿಶ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವೇನು ಮಟನ್ ಸಾಂಬಾರು ರಾಗಿ ಮುದ್ದೆ ಹೆಂಗೆ ಟೇಸ್ಟು ಹಂಗೆ ಫಿಶ್ ಸಾಂಬಾರಿಗೆ ರೈಸು ತುಂಬ ಟೇಸ್ಟು. ಒಂದು ಕರಾವಳಿ ಭಾಗದಲ್ಲಿ ಡೈಲಿ ಫಿಶ್ ಇಲ್ಲ ಅಂತಂದರೆ ಅವ್ರದ್ದು ಊಟನೇ ಇಲ್ಲ. ಕರಾವಳಿ ಕರ್ನಾಟಕ, ಮಂಗಳೂರು ಕರ್ನಾಟಕದಲ್ಲಿ ಫಿಶ್ ಬೇಕೇ ಬೇಕು. ಸೊ ನಾವು ಸಹ ಈ ಒಂದು ಹಾವೇರಿ ಭಾಗಕ್ಕೆ ಬಂದಾಗಿಂದ ಈ ಉತ್ತರ ಕರ್ನಾಟಕ ಎಸ್ಪೆಷಲಿ ಹಾವೇರಿ ಧಾರವಾಡದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಿಶ್ ಜಾಸ್ತಿ ತಿನ್ನೋದು ಕಲ್ತಿದ್ದೀವಿ. ಹಾಗಾಗಿ ಎವ್ರಿ ಮಂತ್ಲಿ 1 or 2 ಟೈಮ್ ನಾವು ಫಿಶ್ನ ತಿಂತೀವಿ ಗೈಸ್. ಸೊ ಫಿಶ್ ಸಾಂಬಾರು ರೆಡಿಯಾಗಿದೆ. ಸೊ ನಾವು ತಿನ್ನೋದಕ್ಕೆ ನಾವು ಸಹ ರೆಡಿಯಾಗಿ ಕುಂತಿದ್ದೀವಿ. ಒಂದು ಮುದ್ದಿನ ಮಗಳಾಗಿರ್ತಕ್ಕಂಥ ಗಾನವಿ ಅವರು ಕುಂತಿದ್ದಾರೆ, ಹಾಗೆ ಪ್ರಣವ್ ಪಾಳೆಗಾರ್ ಅವರು ಕುಂತ್ಕೊಂಡಿದ್ದಾರೆ. ಸೊ ಈಗ ನೋಡ್ತಿದ್ದಾರೆ ಅವ್ರು ಟೇಸ್ಟ್ ಮುಳ್ಳಿದವಪ್ಪ ವೆಯ್ಟ್ ಮಾಡು ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗೈಸ್ ನೋಡಿದ್ರಲ್ಲ ಇವತ್ತಿನ ಒಂದು ಫಿಶ್ ಮಸಾಲ ರೆಸಿಪಿ. ಸೊ ಯಾವ ಥರ ಇತ್ತಂತ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಒಂದು ಪುಟ್ಟ ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.